ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ನಾವು ಕದಂಬ ರಾಜವಂಶದ ಕೆಲವು ಇಂಪಾರ್ಟೆಂಟ್ MCQs ಮತ್ತು ಅದರ ವಿವರಣೆಗಳನ್ನು ನೋಡೋಣ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್. ಓಕೆ, ಸೊ ಫಸ್ಟ್ ಕ್ವಶನ್ ಈಸ್, ಕದಂಬ ರಾಜವಂಶದ ಸ್ಥಾಪಕ ಯಾರು? ಕಾಕುತ್ಸವರ್ಮ, ಶಾಂತಿವರ್ಮ, ಸಿ ಮಯೂರ ಶರ್ಮ, ಡಿ ರವಿವರ್ಮ. ಆಪ್ಷನ್ ಸಿ ಮಯೂರ ಶರ್ಮ. ನೋಡಿ, ಇದರ ಹಿನ್ನೆಲೆಯನ್ನು ನೋಡೋದಾದರೆ ಮಯೂರ ಶರ್ಮನು ಕ್ರಿಸ್ತಶಕ 345ರ ಸುಮಾರಿಗೆ ಕದಂಬ ರಾಜವಂಶವನ್ನು ಸ್ಥಾಪಿಸಿದನು. ಎಷ್ಟರಲ್ಲಿ? 345ರ ಸುಮಾರಿಗೆ ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಈತನು ಇಂದಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ವೈದಿಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಇವನ ಅವಮಾನ ಪ್ರಸಂಗ ಹೇಗಾಯಿತಂದರೆ, ಉನ್ನತ ವೈದಿಕ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವರ ರಾಜಧಾನಿಯಾದ ಕಂಚಿಗೆ ಹೋದಾಗ ಅಲ್ಲಿನ ಪಲ್ಲವರ ಅರಮನೆಯ ರಕ್ಷಕರಿಂದ ಈತನಿಗೆ ತೀವ್ರ ಅವಮಾನವಾಗುತ್ತೆ. ಅವಾಗ ಅವನು ಶಸ್ತ್ರವನ್ನು ತ್ಯಜಿಸಿ ಬ್ರಾಹ್ಮಣನಿದ್ದವನು ಕ್ಷುದ್ರನಾಗ್ತಾನೆ. ನಂತರ ಅವನ ಅವಮಾನಕ್ಕೆ ಸೇಡನ್ನು ತೀರಿಸ್ಕೋಬೇಕೆಂದು ಪಲ್ಲವರ ವಿರುದ್ಧ ಬಂಡಾಯ ಎತ್ತಾನೆ. ಇವನ ರಾಜ್ಯ ಸ್ಥಾಪನೆ ಹೇಗಾಯಿತಂದರೆ, ಶ್ರೀಶೈಲದ ದಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಸಿ ಸೈನ್ಯವನ್ನು ಸಂಘಟಿಸಿ ಪಲ್ಲವರನ್ನು ಸೋಲಿಸುವ ಮೂಲಕ ಕರ್ನಾಟಕದ ಮೊದಲ ಸ್ವತಂತ್ರ ದೇಶೀಯ ರಾಜವಂಶವನ್ನು ಕಟ್ಟಿದನು. ಅಂದರೆ ಅಲ್ಲಿ ಶ್ರೀಶೈಲದ ದಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರ್ತಕ್ಕಂತಹ ಕೆಲವು ಕಾಡು ಜನರನ್ನು ಒಗ್ಗೂಡಿಸಿ ಅವರ ಸಹಾಯದಿಂದ ಸ್ವತಂತ್ರ ಕದಂಬ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಮಯೂರ ಶರ್ಮ. ಆವಾಗಿನವನು ಮಯೂರ ಶರ್ಮ ಆಗಿದ್ದ. ಅವನ ಹೆಸರು ಬದಲಾವಣೆಗೆ ಹೇಗಾಯಿತಂದರೆ, ಕದಂಬ ವಂಶವನ್ನು ಸ್ಥಾಪಿಸಿದ ನಂತರ ಈತನು ತನ್ನ ಹೆಸರಿನ ಕೊನೆಯಲ್ಲಿ ಶರ್ಮ ಅಂದರೆ ಅದು ಬ್ರಾಹ್ಮಣ ಸೂಚಕವಾಗಿರುತ್ತದೆ ಎಂಬ ಪದವನ್ನು ತೆಗೆದು ವರ್ಮ ಅಂದರೆ ಅದು ಕ್ಷತ್ರಿಯ ಸೂಚಕ ಎಂದು ಬದಲಾಯಿಸಿಕೊಂಡನು. ಶರ್ಮ ಇದ್ದವನು ವರ್ಮ ಆದಂಥ ಕಥೆ ಇದು. ಅಂದರೆ ಮಯೂರ ಶರ್ಮ ಮಯೂರ ವರ್ಮನಾಗಿ ಬದಲಾಗ್ತಾನೆ. ಎರಡನೇ ಕ್ವಶನ್ ಬಂದ್ಬಿಟ್ಟು, ಕದಂಬರ ರಾಜಧಾನಿ ಯಾವುದು ಮತ್ತು ಅದು ಇಂದಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಎ ಬಾದಾಮಿ, ಬಿ ಬನವಾಸಿ, ಸಿ ಹಳೆಬೀಡು, ಡಿ ಮಳವಳ್ಳಿ. ಆಪ್ಷನ್ ಬಿ ಬನವಾಸಿ. ಬನವಾಸಿ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಂದರೆ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬನವಾಸಿಯ ಕದಂಬರು ಅಂತಲೇ ಫೇಮಸ್ಸು. ಯಾರು? ಕದಂಬರು. ಆಯಿತಾ? ನೆಕ್ಸ್ಟ್, ಅವರ ಮುಖ್ಯ ರಾಜಧಾನಿಗಳು ಯಾವುದು ಅಂದರೆ, ಕದಂಬರ ಮೊದಲ ಮತ್ತು ಪ್ರಮುಖ ರಾಜಧಾನಿ ಬನವಾಸಿ. ಇದನ್ನು ಪ್ರಾಚೀನ ಕಾಲದಲ್ಲಿ ವೈಜಯಂತಿ ಅಥವಾ ಜಯಂತಿಪುರ ಎಂದು ಕರೆಯಲಾಗುತ್ತಿತ್ತು. ಬೈಜಾಂಟಿಯನ್ ಅಂತಲೂ ಕರೀತಾರೆ ಇದನ್ನು. ಸೊ ಭೌಗೋಳಿಕ ಸ್ಥಳ. ಈ ಐತಿಹಾಸಿಕ ಪಟ್ಟಣವು ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿದೆ. ಶಿರಸಿ ಇನ್ನೊಂದಕ್ಕೆ ಫೇಮಸ್ಸು. ಶಿರಸಿ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ ಅಲ್ಲಿ. ಶಿರಸಿ ಮಾರಿಕಾಂಬಾ, ಅದನ್ನು ನೆನಪಿರಲಿ. ಸೊ ಯಾವ ನದಿ ತೀರದಲ್ಲಿ ಇವರು ಇದ್ರಂದರೆ, ಬನವಾಸಿ ನಗರವು ಪವಿತ್ರವಾದ ವರದಾ ನದಿಯ ದಂಡೆಯ ಮೇಲೆ ಸುಂದರವಾಗಿ ನಿರ್ಮಾಣಗೊಂಡಿದೆ. ಅಂದರೆ ವರದಾ ನದಿಯ ದಂಡೆಯ ಮೇಲೆ ಬನವಾಸಿಯ ಎಂಬ ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿಂದ ಆಳ್ವಿಕೆ ಮಾಡ್ತಾನೆ. ಯಾರು? ಮಯೂರ ವರ್ಮ. ಸೊ ಪ್ರಾಚೀನತೆ. ಬನವಾಸಿಯು ಕರ್ನಾಟಕದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದ್ದು, ಮೌರ್ಯ ದೊರೆ ಅಶೋಕನ ಕಾಲದಲ್ಲೂ ಇದು ಬೌದ್ಧ ಧರ್ಮ ಪ್ರಚಾರದ ಪ್ರಮುಖ ಕೇಂದ್ರವಾಗಿತ್ತು. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಮಧುಕೇಶ್ವರ ದೇವಾಲಯ. ಇಲ್ಲಿರುವ ಪ್ರಸಿದ್ಧ ಮಧುಕೇಶ್ವರ ಸ್ವಾಮಿ ದೇವಾಲಯವು ಕದಂಬರ ಕಾಲದ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದ್ದು ಇಂದಿಗೂ ಪ್ರಮುಖ ಪ್ರವಾಸಿ ಕೇಂದ್ರವಾಗಿದೆ. ಯಾವುದು? ಮಧುಕೇಶ್ವರ ದೇವಾಲಯ ಯಾರಿಗೆ ಸಂಬಂಧಪಟ್ಟಿದೆ? ಕದಂಬರಿಗೆ. ನೆನಪಿರಲಿ, ಕೇಳ್ತಾರೆ. ಸಾಹಿತ್ಯಿಕ ಉಲ್ಲೇಖ. ಆದಿಕವಿ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಆರಂಕುಶಮಿಟ್ಟೋಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಬನವಾಸಿಯ ಸೌಂದರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಏನು? ಆರಂಕುಶಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಬನವಾಸಿಯ ಸೌಂದರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದವರು ಯಾರು? ಪಂಪ, ಆದಿಕವಿ ಪಂಪ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಕದಂಬರ ಇತಿಹಾಸವನ್ನು ತಿಳಿಸುವ ಅತ್ಯಂತ ಪ್ರಮುಖ ಆಧಾರವಾದ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿಸಿದವರು ಯಾರು? ಮಯೂರ ಶರ್ಮ, ಕಾಕುತ್ಸವರ್ಮ, ಶಾಂತಿವರ್ಮ, ಕೀರ್ತಿವರ್ಮ. ಆಪ್ಷನ್ ಸಿ ಶಾಂತಿವರ್ಮ. ತಾಳಗುಂದದ ಪ್ರಸಿದ್ಧ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಈ ಸುಂದರ ಸ್ತಂಭ ಶಾಸನವನ್ನು ಕದಂಬರಾಜ ಶಾಂತಿವರ್ಮನು ಕೆತ್ತಿಸಿದನು.
ಕಾವ್ಯ ರಚನೆ ಹೇಗಾಯಿತು ಅಂದರೆ, ಈ ಶಾಸನದ ಕಾವ್ಯರೂಪಿ ಸಾಹಿತ್ಯವನ್ನು ಶಾಂತಿವರ್ಮನ ಆಸ್ಥಾನದ ಕವಿಯಾಗಿದ್ದ ಕುಬ್ಜ ಎಂಬವನು ಅತ್ಯಂತ ಪ್ರೌಢ ಶೈಲಿಯಲ್ಲಿ ರಚಿಸಿದ್ದಾನೆ. ಕವಿ ಕುಬ್ಜ. ತಾಳಗುಂದ ಶಾಸನವನ್ನು ರಚಿಸಿದವರು ಕವಿ ಕುಬ್ಜ. ಭಾಷೆ ಮತ್ತು ಲಿಪಿ. ಈ ಇಡೀ ಶಾಸನವನ್ನು ಸಂಸ್ಕೃತ ಭಾಷೆ ಮತ್ತು ದಕ್ಷಿಣದ ಬ್ರಾಹ್ಮಿ ಲಿಪಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕೆತ್ತಲಾಗಿದೆ. ಯಾವುದು? ಸಂಸ್ಕೃತ ಭಾಷೆ ಮತ್ತು ದಕ್ಷಿಣದ ಬ್ರಾಹ್ಮಿ ಲಿಪಿ. ಓಕೆನಾ? ವಿಷಯ ವಸ್ತು. ಕದಂಬ ವಂಶದ ಮೂಲ ಮಯೂರ ಶರ್ಮನ ಹಿನ್ನೆಲೆ, ಆತ ಕಾಂಚೀಪುರದಲ್ಲಿ ಎದುರಿಸಿದ ಅವಮಾನ ಮತ್ತು ಸಾಮ್ರಾಜ್ಯವನ್ನು ಕಟ್ಟಿದ ರೋಮಾಂಚನಕಾರಿ ಇತಿಹಾಸವನ್ನು ಈ ಶಾಸನವು ವಿವರವಾಗಿ ತೆರೆದಿಡುತ್ತದೆ. ಅವನೇನು ಕಂಚಿಯಲ್ಲಿ ಅವಮಾನಕ್ಕೊಳಗಾಗಿರ್ತೈತಲ್ಲ, ಆ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಈ ಶಾಸನದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಈ ಶಾಸನದಲ್ಲಿ ಕಾಕುತ್ಸವರ್ಮನ ಉಲ್ಲೇಖ ಕೂಡ ಇದೆ. ಶಾಂತಿವರ್ಮನು ತನ್ನ ತಂದೆಯಾದ ಕಾಕುತ್ಸವರ್ಮನ ಸಾಧನೆಗಳು ಮತ್ತು ಆತ ಉತ್ತರ ಭಾರತದ ಗುಪ್ತರೊಂದಿಗೆ ಮಾಡಿಕೊಂಡಿದ್ದ ವೈವಾಹಿಕ ಸಂಬಂಧಗಳ ನೆನಪಿಗಾಗಿ ಇದನ್ನು ಸ್ಥಾಪಿಸಿದನು. ಅಂದರೆ ಇವನು ಕಾಕುತ್ಸವರ್ಮ ಇರ್ತಾನಲ್ಲ, ಉತ್ತರ ಭಾರತದಲ್ಲಿ ಗುಪ್ತರೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿರ್ತಾನೆ. ಆ ಉಲ್ಲೇಖ ಕೂಡ ಈ ತಾಳಗುಂದ ಶಾಸನದಲ್ಲಿ ಇರ್ತಕ್ಕಂಥದ್ದು. ಐತಿಹಾಸಿಕ ಮಹತ್ವ. ಈ ಶಾಸನವು ದಕ್ಷಿಣ ಭಾರತದ, ವಿಶೇಷವಾಗಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ವ್ಯವಸ್ಥಿತವಾಗಿ ಪುನರ್ನಿರ್ಮಿಸಲು ಸಿಕ್ಕಿರುವ ಅತ್ಯಂತ ನಂಬಿಕಸ್ಥ ಲಿಖಿತ ಆಧಾರವಾಗಿದೆ. ಕರ್ನಾಟಕದ ಇತಿಹಾಸವನ್ನು ರಚಿಸಲು ಇದು ಸಿಕ್ಕಿರತಕ್ಕಂಥ ಒಂದು ವರದಾನ ಅಂತಲೇ ಹೇಳ್ಬೋದು. ಸೊ ಪ್ರಶ್ನೆ 4. ಕದಂಬರ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ದೊರೆ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಗೀರಥ ವರ್ಮ, ರಘುಪತಿ ವರ್ಮ, ಸಿ ಕಾಕುತ್ಸವರ್ಮ, ಡಿ ಮೃಗೇಶವರ್ಮ. ಆಪ್ಷನ್ ಸಿ ಕಾಕುತ್ಸವರ್ಮ. ಕದಂಬರ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ದೊರೆ ಯಾರು? ಕಾಕುತ್ಸವರ್ಮ. ಇವನ ಕಾಲವನ್ನು ಸುವರ್ಣಯುಗ ಅಂತಲೇ ಕರೆದರು. ಕಾಕುತ್ಸವರ್ಮ ಕ್ರಿಸ್ತಶಕ 435ರಿಂದ 455 ಇವನ ಆಳ್ವಿಕೆಯ ಕಾಲಾವಧಿ. ಇವನ ಆಳ್ವಿಕೆಯ ಕಾಲವನ್ನು ಕದಂಬ ಇತಿಹಾಸದ ಸುವರ್ಣ ಯುಗ ಅಥವಾ ಅತ್ಯಂತ ಶಾಂತಿಯುತ ಕಾಲವೆಂದು ಪರಿಗಣಿಸಲಾಗುತ್ತದೆ. ಸಾಮ್ರಾಜ್ಯದ ವಿಸ್ತರಣೆ. ಈತನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯವು ಇಡೀ ಉತ್ತರ ಕರ್ನಾಟಕ ಮತ್ತು ಕೊಂಕಣ ತೀರದಾದ್ಯಂತ ವಿಶಾಲವಾಗಿ ವಿಸ್ತರಿಸಲ್ಪಟ್ಟಿತ್ತು. ಈತನು ನೆರೆಹೊರೆಯ ಪ್ರಬಲ ರಾಜರುಗಳೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸುವ ಮೂಲಕ ತನ್ನ ರಾಜಕೀಯ ಶಕ್ತಿಯನ್ನು ದುಪ್ಪಟ್ಟುಗೊಳಿಸಿದನು. ವೈವಾಹಿಕ ಸಂಬಂಧದ ಮೂಲಕ ರಾಜಕೀಯ ಶಕ್ತಿಯನ್ನು ದುಪ್ಪಟ್ಟುಗೊಳಿಸುತ್ತಿದ್ದನು. ಗುಪ್ತರೊಂದಿಗೆ ಸಂಬಂಧ. ಉತ್ತರ ಭಾರತದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯವಾಗಿದ್ದ ಗುಪ್ತ ವಂಶದ ಬಹುಶಃ 2ನೇ ಚಂದ್ರಗುಪ್ತನ ರಾಜಕುಮಾರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದ್ದನು. 2ನೇ ಚಂದ್ರಗುಪ್ತನಿಗೆ ಕೊಟ್ಟು ತನ್ನ ಮಗಳನ್ನು ಮದುವೆ ಮಾಡಿದನು. ದಕ್ಷಿಣದ ಮೈತ್ರಿ. ಕದಂಬರ ಸಮಕಾಲೀನರಾಗಿದ್ದ ದಕ್ಷಿಣ ಕರ್ನಾಟಕದ ಪಶ್ಚಿಮ ಗಂಗರ ದೊರೆ ಮಾಧವನಿಗೂ ತನ್ನ ಮತ್ತೊಬ್ಬ ಮಗಳನ್ನು ನೀಡಿ ದಕ್ಷಿಣದಲ್ಲೂ ದೃಢವಾದ ಮೈತ್ರಿ ಸಾಧಿಸಿದ್ದನು. ದಕ್ಷಿಣದಲ್ಲೂ ಮತ್ತು ಉತ್ತರದಲ್ಲೂ ಇವನು ವೈವಾಹಿಕ ಜೀವನದ ಮೂಲಕ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅತಿ ಮುಖ್ಯ ಪಾತ್ರವನ್ನು ವಹಿಸತಕ್ಕಂಥದ್ದು. ಈತನು ಕೇವಲ ಯುದ್ಧದ ಉತ್ಸಾಹಿಯಾಗಿರದೆ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಕೃಷಿಗೆ ಪ್ರೋತ್ಸಾಹ ನೀಡಿದ ಅತ್ಯುತ್ತಮ ಆಡಳಿತಗಾರನಾಗಿದ್ದನು ಎಂದು ತಾಳಗುಂದ ಶಾಸನ ಹೊಗಳುತ್ತದೆ. ನೆಕ್ಸ್ಟ್, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಅತ್ಯಂತ ಹಳೆಯ ಲಿಖಿತ ಆಧಾರವಾದ ಹಲ್ಮಿಡಿ ಶಾಸನ ಯಾರ ಕಾಲಕ್ಕೆ ಸೇರಿದ್ದಾಗಿದೆ? ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಬನವಾಸಿಯ ಕದಂಬರು, ಪಶ್ಚಿಮ ಗಂಗರು. ಆಪ್ಷನ್ ಸಿ ಬನವಾಸಿಯ ಕದಂಬರು. ಹಲ್ಮಿಡಿ ಶಾಸನ ಯಾವ ರಾಜವಂಶಕ್ಕೆ ಸೇರಿರ್ತಕ್ಕಂಥದ್ದು? ಬನವಾಸಿಯ ಕದಂಬರು. ಹಲ್ಮಿಡಿ ಶಾಸನವು ಕನ್ನಡ ಭಾಷೆ ಮತ್ತು ಲಿಪಿಯಲ್ಲಿ ದೊರೆತಿರುವ ಅತ್ಯಂತ ಮೊದಲ ಅಧಿಕೃತ ಐತಿಹಾಸಿಕ ಶಿಲಾಶಾಸನವಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕ್ವಶನ್ನ ಇಟ್ಟಿರ್ತಾರೆ, ತುಂಬ ನೀಟಾಗಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು. ಕಾಲ ಮತ್ತು ರಾಜ. ಈ ಶಾಸನವು ಸರಿಸುಮಾರು ಕ್ರಿಸ್ತಶಕ 450ರ ಅವಧಿಗೆ ಸೇರಿದ್ದು ಕದಂಬ ದೊರೆ ಕಾಕುತ್ಸವರ್ಮನ ಆಳ್ವಿಕೆಯ ಕಾಲದಲ್ಲಿ ಇದನ್ನು ಕೆತ್ತಿಸಲಾಗಿದೆ. ಈ ಅಪರೂಪದ ಶಾಸನವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಪತ್ತೆಯಾಯಿತು. ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆಯನ್ನು
ಪೂರ್ವದ ಹಳಗನ್ನಡ ಪ್ರೀ ಓಲ್ಡ್ ಕನ್ನಡ ಎಂದು ಕರೆಯಲಾಗುತ್ತದೆ. ಇದರ ಸಂಸ್ಕೃತ ಪದಗಳ ಮಿಶ್ರಣ ಹೆಚ್ಚಾಗಿದೆ. ಅಂದರೆ ಪೂರ್ವದ ಹಳೆಗನ್ನಡ ಶೈಲಿಯಲ್ಲಿ ಕೆತ್ತಲಾಗಿರ್ತಕ್ಕಂಥದ್ದು ಯಾವುದು? ಹಲ್ಮಿಡಿ ಶಾಸನ. ಪಲ್ಲವರು ಮತ್ತು ಭಟಾರಿಕರ ನಡುವೆ ನಡೆದ ಯುದ್ಧದಲ್ಲಿ ಶೌರ್ಯ ಪ್ರದರ್ಶಿಸಿದ ವಿಜಯ ಅರಸ ಎಂಬ ಯೋಧನಿಗೆ ಪಾಲ್ಮಿಡಿ ಮತ್ತು ಮುಳಿವಳ್ಳಿ ಎಂಬ ಗ್ರಾಮಗಳನ್ನು ದತ್ತಿಯಾಗಿ ನೀಡಿದ ವೀರರ ಇದರಲ್ಲಿದೆ. ಈ ಶಾಸನದಲ್ಲಿ ಬಳಕೆಯಾಗಿರುವ ಲಿಪಿಯೇ ಮುಂದೆ ಪ್ರಖ್ಯಾತಗೊಂಡು ಕದಂಬ ಲಿಪಿಯಾಗಿದ್ದು, ಇದು ಇಂದಿನ ಆಧುನಿಕ ಕನ್ನಡ ಲಿಪಿಯ ವಿಕಾಸಕ್ಕೆ ಮೂಲ ಅಡಿಪಾಯವಾಗಿದೆ ಅಂತಕ್ಕಂಥದ್ದು.